ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದ ಹಿನ್ನೆಲೆ ಜೆಡಿಎಸ್ ಮುಖಂಡರಾದ ದೇವೇಗೌಡ ತೆಲ್ಲೂರ್ ಮತ್ತು ಭವಾನಿ ಕುಮಾರಿ ವಳಕೇರಿ ಅವರಿಂದ ಬೀಡು ನಮಸ್ಕಾರ. ವಿಶ್ವಜ್ಯೋತಿ ಪ್ರತಿಷ್ಠಾನಕ್ಕೆ ದಶಮಾನದ ಸೊಬಗು, ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಜನನಕ್ಕೆ 39ನೇ ಮಹೋತ್ಸವ. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ತಿಂಗಳ ಆಚರಣೆ, ಇನ್ಕಿಲಾಬ್ ಡೆಕ್ಕನ್ ಪತ್ರಿಕೆ ಕಚೇರಿಯಲ್ಲಿ ನಡೆದ ಇಫ್ತಾರ್ ಕೂಟ. ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆ ವೈದ್ಯರ ಸಾಧನೆ, ಗುಂಡು ತಗುಲಿದ್ದ ಯುವಕನಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ. ದಲಿತ ಸೇನಾ ತಾಲೂಕು ಮತ್ತು ನಗರ ಘಟಕ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಪ್ರದರ್ಶನ, ಸಚಿವ ಸಂಪುಟ ಹುದ್ದೆಯಿಂದ ಸತೀಶ್ ಜಾರಕಿಹೊಳಿ ಅವರನ್ನು ಕೈಬಿಟ್ಟಿದ್ದಕ್ಕೆ ಆಕ್ರೋಶ. ಕಲಬುರಗಿ ಜಿಲ್ಲೆಯಲ್ಲಿ ಸಿಖ್ ಜನಾಂಗದವರಿಗೆ ರಕ್ಷಣೆ ನೀಡುವಂತೆ ಮನವಿ, ಚಂಡೀಗಢನ ಸಹಾಯಕ ಪ್ರೊಫೆಸರ್ ಪಂಡಿತ್ ರಾವ್ ಧರಣ್ಯವರ್ ಕೋರಿಕೆ. ಮಾದಿಗ ಸಮಾಜಕ್ಕೆ ಸಚಿವ ಸ್ಥಾನ ನೀಡಲು ಆಗ್ರಹ, ಜಿಲ್ಲಾ ಮಾದಿಗ ಸಮನ್ವಯ ಸಮಿತಿ ಒತ್ತಾಯ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮತಕ್ಷೇತ್ರದ ಶಾಸಕ ಬಿಕೆ ಸಂಗಮೇಶ್ವರ್ ಅವರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ, ಗಣಿಗ ಸಮಾಜ ಜೇವರ್ಗಿ ಯುವ ಘಟಕದ ವತಿಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಮನವಿ. ಎಸ್ಬಿಸಿ ಬ್ಯಾಂಕ್ಗೆ ಡಿಜಿಟಲ್ ಉಪಕ್ರಮಕ್ಕಾಗಿ ರಾಷ್ಟ್ರೀಯ ಉತ್ಕೃಷ್ಟ ಪ್ರಶಸ್ತಿ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವತಿಯಿಂದ ನ್ಯಾಷನಲ್ ಪೇಮೆಂಟ್ ಎಕ್ಸಲೆನ್ಸ್ ಅವಾರ್ಡ್. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ಕದಂ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದ ಬೆನ್ನಲ್ಲೆಯಲ್ಲಿ ಜೆಡಿಎಸ್ ಮುಖಂಡರ ವತಿಯಿಂದ ಕಲಬುರಗಿಯ ಶರಣನ ಗುಡಿಯಲ್ಲಿ ದೀರ್ಘ ದಂಡ ನಮಸ್ಕಾರ ಹಾಕಲಾಯಿತು. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡರಾದ ದೇವೇಗೌಡ ತೆಲ್ಲೂರ್ ಮತ್ತು ಭವಾನಿ ಕುಮಾರ್ ವಳಕೇರಿ ಅವರು ಇಂದು ಕಲಬುರಗಿ ಮಹಾನಗರದ ಸುಪ್ರಸಿದ್ಧ ಗ್ರಾಮ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ದೀಡು ನಮಸ್ಕಾರ ಅಂದರೆ ದೀರ್ಘದಂಡ ನಮಸ್ಕಾರ ಹಾಕಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ತಡ್ಕಲ್, ಮನೋಹರ್ ಪೊದ್ದಾರ್, ದಿಲೀಪ್ ಹೋಡಲ್, ಮೊಹಮ್ಮದ್ ಖುರೇಶಿ ಸೇರಿದಂತೆ ಹಲವರಿದ್ದರು.
ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಗೆ ದಶಮಾನದ ಸೊಬಗು, ವಿಜಯ್ಗೆ ಆರೋಗ್ಯ ಜನ್ಮ. ಪ್ರತಿಷ್ಠಾಪನದ ಸಂಸ್ಥಾಪಕ ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಜನನಕ್ಕೆ 39ನೇ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ವಿಶ್ವಜ್ಯೋತಿ ಪ್ರತಿಷ್ಠಾನಕ್ಕೆ ದಶಮಾನದ ಸೊಬಗು, ವಿಜಯ್ಗೆ ಆರೋಗ್ಯ ಜನ್ಮ. ವಿಶ್ವಜ್ಯೋತಿ ಪ್ರತಿಷ್ಠಾನದ ಸಂಸ್ಥಾಪಕ ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಜನನಕ್ಕೆ 39ನೇ ಮಹೋತ್ಸವ ಕಾರ್ಯಕ್ರಮವು ಸೋಮವಾರ ದಿನಾಂಕ 11ನೇ ಜೂನ್ 2018ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ಮಹಾನಗರದ ಎಂಎಸ್ಕೆ ಮಿಲ್ ಗೇಟ್ ಹಿಂಭಾಗದ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಖ್ಯಾತ ಅರವಳಿಕೆ ತಜ್ಞರಾದ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಆಗಮಿಸಿದ್ದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಕ್ಕ ಉಪನ್ಯಾಸ ನೀಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಧಾರ್ಮಿಕ ಚಿಂತಕರಾದ ಚಂದ್ರಶೇಖರ್ ಪುರಾಣಿಕ್ ಯಡ್ರಾಮಿ, ಸಮಾಜ ಸೇವಕರಾದ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತಿಮೂಡ್, ಪತ್ರಕರ್ತರಾದ ಬಸವರಾಜ್ ಚಿನಿವಾರ್, ಯುವ ಮುಖಂಡರಾದ ಸಂದೇಶ್ ತಿಪ್ಪಣ್ಣ ಪಕಾಮಕನೂರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಎಕೆಆರ್ ದೇವಿ ಪಿಯು ಕಾಲೇಜಿನ ಆಡಳಿತಾಧಿಕಾರಿಗಳಾದ ವಿದ್ಯಾಸಾಗರ್ ದೇಶಮುಖ್ ವಹಿಸಿದ್ದರು. ಮೊದಲು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕರೆಸಿದ್ದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಪ್ರತಿಷ್ಠಾನ ಸ್ಥಾಪನೆಯಾಗಿ 10 ವರ್ಷ ತುಂಬಿದ್ದು ಹೆಮ್ಮೆಯ ವಿಷಯವಾಗಿದೆ. ಅದಕ್ಕೆ ನನ್ನ ಅಭಿನಂದನೆಗಳು. ಮತ್ತು ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಅಣ್ಣವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಅವರಿಗೆ ದೇವರು ಆಯುಷ್ಯ ಐಶ್ವರ್ಯ ಸದಾ ಕೊಡಲಿ ಎಂದು ಬಯಸುತ್ತೇನೆ. ಈ ಪ್ರತಿಷ್ಠಾನದ ಮೂಲಕ ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಅವರು ಮತ್ತು ಪ್ರತಿಷ್ಠಾನದ ಎಲ್ಲ ಅಧ್ಯಕ್ಷರು ಸಮಾಜವಾದ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಹೊಂದಿಕೊಂಡು ಈ ಪ್ರತಿಷ್ಠಾನದ ಹಲವು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಅದೃಷ್ಟ ಎಂದು ಅನ್ಕೊಂಡಿದ್ದೇನೆ. ಇವರ ಕಾರ್ಯಕ್ರಮಗಳು ನಾನು ನೋಡಿದಂತೆ ಸಮಾಜಮುಖಿಯಾಗಿ ಮತ್ತು ಸಮಾಜದ ಒಂದು ಜಾಗೃತಗೊಳಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಹಾಗೂ ಈ ಎಲ್ಲ ಕಾರ್ಯಕ್ರಮಗಳು ನಾನು ಎಲ್ಲಿ ಅಟೆಂಡ್ ಮಾಡಿದ್ದೀನಿ, ದೇ ಆರ್ ಆಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ. ಈ ಸಮಾಜವನ್ನು ಜಾಗೃತಗೊಳಿಸಿ ಈ ಸಮಾಜವನ್ನು ಬೆಳೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೂ ಶ್ರೀ ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ ಕೊಟ್ಟು ಸಮಾಜ ಸೇವೆಯನ್ನು ಮಾಡಲಿ ಮತ್ತು ಹೆಚ್ಚಿನ ಶಕ್ತಿ ಕೊಡಲೆಂದು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಜಗನ್ನಾಥ ತರ್ನಳ್ಳಿ, ಅಧ್ಯಕ್ಷರಾದ ಶಿವಶಾಂತ ರೆಡ್ಡಿ, ಕಾರ್ಯಾಧ್ಯಕ್ಷರುಗಳಾದ ಶಿವರಾಜ್ ಅಂಡಗಿ ಮತ್ತು ಪರಮೇಶ್ವರ್ ಶೆಟಗಾರ್ ಸೇರಿದಂತೆ ವಿಶ್ವಜ್ಯೋತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಕಾಂತ್ ಪಾಟೀಲ್ ತಿಳುಗೋಳ್, ಕಾರ್ಯಕ್ರಮದ ಸಂಚಾಲಕರಾದ ಪ ಮಾನು ಸಗರ್, ಶಿವಾನಂದ ಮಠಪತಿ, ನಾಗರಾಜ್ ಹೆಬ್ಬಾಳ್ ಮತ್ತು ಎಂಬಿ ನಿಂಗಪ್ಪ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ತಿಂಗಳ ಅಂಗವಾಗಿ ಇನ್ಕಿಲಾಬ್ ಡೆಕ್ಕನ್ ಪತ್ರಿಕೆಯ ಕಚೇರಿಯಲ್ಲಿ ನಿನ್ನೆ ಬಾಂಧವರಿಗಾಗಿ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ತಿಂಗಳ ಅಂಗವಾಗಿ ನಿನ್ನೆ ರಾತ್ರಿ ಕಲಬುರಗಿ ಮಹಾನಗರದಲ್ಲಿರುವ ಇನ್ಕಿಲಾಬ್ ಡೆಕ್ಕನ್ ಪತ್ರಿಕೆಯ ಕಚೇರಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು.
ಜನರಿಗೆ ರಂಜಾನ್ ಮುಬಾರಕ್. ಈ ತಿಂಗಳ ಮುಸಲ್ಮಾನರಿಗೆ ಬಹಳ ಮುಖ್ಯವಾದ ತಿಂಗಳ. ಈ ತಿಂಗಳಿನಲ್ಲಿ ಪ್ರಾಫಿಟ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಾಹನು ತಮ್ಮ ದೂತನ ಕೈಯಲ್ಲಿ ಕುರಾನ್ ಇಳಿಸಿದ್ದು ಈ ತಿಂಗಳ. ಅದಕ್ಕಾಗಿ ಈ ತಿಂಗಳ ಭಾಳ ಮಹತ್ವದ್ದು. ಈ ತಿಂಗಳಲ್ಲಿ ಪೂರ್ತಿ ತಿಂಗಳ ಉಪವಾಸ ಅಂದರೆ ರೋಜಾ ಅಂದರೆ ಉಪವಾಸ. ಮುಂಜಾನೆ 4 ಗಂಟೆಗೆ ಊಟ ಮಾಡಿ ಸಾಯಂಕಾಲ 7 ಗಂಟೆಗೆ ಊಟ ಮಾಡೋದು. ಹಗಲೆಲ್ಲ ನೀರಿಲ್ಲ, ಊಟ ಇಲ್ಲ, ಏನೂ ಇಲ್ಲದೆ ಉಪವಾಸ ಮಾಡೋದು. ಮತ್ತು 5 ಹೊತ್ತು ನಮಾಜ್ ಮಾಡೋದು. ಇದುವರೆ ಎಲ್ಲ ತಿಂಗಳಲ್ಲಿ ಇರುತ್ತೆ. ಸ್ಪೆಷಲಾಗಿ ರಾತ್ರಿ 5ನೇ ನಮಾಜ್ ಜೊತೆಯಲ್ಲಿ 20 ರಕಾತ್ ಅಂದರೆ 20 ರಕಾತ್ ನಮಾಜ್ ಮಾಡೋದು ಕಂಪಲ್ಸರಿ ಇದೆ. ಇದು ಈ ತಿಂಗಳಲ್ಲಿ ಇದರ ಮಹತ್ವ. ಇದನ್ನು ತರಾವಿ ಅಂತ 20 ನಮಾಜು ಮಾಡೋದು. ಇದು ಭಾಳ ಜನ ಇದೆ. ಈ ಮುಸಲ್ಮಾನ್ ಬಾಂಧವರು ಎಲ್ಲರೂ ಭಾಳ ಶ್ರದ್ಧೆ ಭಕ್ತಿಯಿಂದ ಆಚರಿಸ್ತಾರೆ. ಇದು ಹೇಗೆ ಬೇರೆ ಮುಸಲ್ಮಾನರು ಬಿಟ್ಟು ಬೇರೆ ಜನರಲ್ಲಿ ಯಾವ ಥರ ತಿಂಗಳಿದೆ ಶ್ರಾವಣ ಮಾಸ, ಹಾಗಾಗಿ ತಿಂಗಳಲ್ಲಿ ಉಪವಾಸ ಮಾಡಿ ದೇವರ ಧ್ಯಾನ ಮಾಡ್ತಾರೆ. ಅದೇ ರೀತಿ ಇದೆ. ಅದೇ ರೀತಿ ಮುಸಲ್ಮಾನರಿಗೆ ಕೂಡ ಒಂದು ತಿಂಗಳ ಉಪವಾಸ, ದೇವರ ಧ್ಯಾನ, ಪೂರ್ತಿ ದಿನ ರಾತ್ರಿ ದೇವರ ಧ್ಯಾನ ಮಾಡೋದು. ಇದರಿಂದ ಜನರಿಗೆ ಆ ತಿಂಗಳಲ್ಲಿ ದೇವರಿಗೆ ಧ್ಯಾನ ಮಾಡೋದು, ಈ ತಿಂಗಳಲ್ಲಿ ಇವರು ಮುಸಲ್ಮಾನರು ಧ್ಯಾನ ಮಾಡೋದು, ಇದು ಒಂಥರ ಮನಸ್ಸಿಗೆ ಶಾಂತಿ ಮತ್ತು ಸುಖ ಮತ್ತು ಎಲ್ಲ ಥರದ ಬೇಡಿಕೆಗಳು ಕೂಡ ದೇವರಲ್ಲಿ ಬೇಡಿಕೊಳ್ಳೋದು ಕೂಡ ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ ಮನುಷ್ಯನಿಗೆ ಈ ರೀತಿ ಮಾಡೋದರಿಂದ. रमज़ान मुबारक वो मुक़द्दस महीना है जिसमें मुसलमान न सिर्फ़ अपने लिए बल्कि सारे इंसानों के लिए, ख़ासकर अपने वतन के लिए और यहाँ पर रहने वाले तमाम बिरादरी के लिए और अपने जितने भी जो है ना गैर मुस्लिम भाई हैं उन तमाम के लिए दुआ करते हैं. और ये मुक़द्दस महीने की ही बरकत है कि यहाँ पर अमन व अमान बरकरार रहता है और भाईचारगी की फ़िज़ा जो है ना माहौल बनी हुई रहती है. रमज़ानुल मुबारक में भाईचारगी की एक बेहतरीन मिसाल ये साबित हो सकती है कि जो है ना गैर मुस्लिम भाई मुसलमानों के लिए जो है ना इफ्तार का अहतमाम करते हैं और उसमें जोख दर जोख अपने खिदमात को पेश कर अपने एक हिंदुस्तानी होने का जो ना मुजाहरा करते हैं. मैं इस बाबरकत महीने में आप तमाम को मुबारकबाद देते हुए जो चंद दिनों में ईद होने वाली है, मैं एडवांस में पेशगी मुबारकबाद देते हुए शुभकामनाओं का इजहार करता हूँ और साथ ही साथ तमाम के लिए दुआ गो हूँ कि वो हमारे इस देश में एकता और अखंडता बरकरार रहे और भाईचारगी बरकरार रहे और हम सब हिल मिलकर जो है ना भाई की तरह गंगा जमनी तहजीब को बरकरार रखे, जिसकी एक ज़िंदा मिसाल हमारे जहानी मुख्यमंत्री श्री धर्म सिंह जी ने दी थे कि उन्होंने हमेशा मुस्लिम भाईचारगी को जो है ना बहुत ही साथ लेके चलते थे. मैं साथ ही साथ ये भी हुकूमत से मुतालबा करता हूँ कि हमारे डॉक्टर अजय सिंह साहब को मिनिस्ट्री देकर यहाँ की जो बरकरार है ज़िले की जो है ना नुमाइंदगी को बरकरार रखने के लिए पूरी कोशिश करें. हम डॉक्टर अजय सिंह साहब के लिए भी दुआ गो हैं कि वो जल्द से जल्द अच्छे से अच्छे वजारत पर आए और अवामी खिदमत देते हुए धर्म सिंह साहब का जो है ना नाम रोशन करे. मैं आप तमाम का शुक्रिया अदा करता हूं. ಈ ಇಫ್ತಾರ್ ಕೂಟದಲ್ಲಿ ಇನ್ಕಿಲಾಬ್ ಡೆಕ್ಕನ್ ಪತ್ರಿಕೆಯ ಸಂಪಾದಕರಾದ ಮುಹಿಯುದ್ದೀನ್ ಪಾಷಾ, ನಜೀರ್ ಮಿಯಾ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಗುಂಡು ತಗುಲಿ ಗಾಯಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟವಾಡುತ್ತಿದ್ದ ಯುವಕನೊಬ್ಬನಿಗೆ ಯುನೈಟೆಡ್ ಆಸ್ಪತ್ರೆ ಸಿಬ್ಬಂದಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನೆರವೇರಿಸಿದ್ದಾರೆ.
ಗುಂಡು ತಗುಲಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಯುವಕನೊಬ್ಬನಿಗೆ ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನೆರವೇರಿಸುವುದರ ಮೂಲಕ ಯುವಕನ ಜೀವ ಉಳಿಸುವುದರ ಮೂಲಕ ಹೊಸ ಸಾಧನೆಯೊಂದನ್ನು ಮೆರೆದಿದ್ದಾರೆ. ಕಲಬುರಗಿ ನಗರದ ಹೊರವಲಯದ ಅಷ್ಟಗಿ ಸಮೀಪ ಮೇ 9ರಂದು ರಾತ್ರಿ 7 ಗಂಟೆ ಸುಮಾರಿಗೆ ಶರಣಬಸಪ್ಪ ಎಂಬ 28 ವರ್ಷದ ಯುವಕನ ಮೇಲೆ ದುಷ್ಕರ್ಮಿಗಳು ಗುಂಡು ಹಾರಿಸಿದ್ದರು. ದುಷ್ಕರ್ಮಿಗಳು ಹಾರಿಸಿದ ಗುಂಡು ಶರಣಬಸಪ್ಪನ ಹೊಟ್ಟೆಯೊಳ ಹೊಕ್ಕು ದೇಹದ ಒಳ ಅಂಗಗಳಾದ ದೊಡ್ಡ ಕರಳು, ಸಣ್ಣ ಕರಳು ಮತ್ತು ಪಿತ್ತಕೋಶವನ್ನು ಘಾಸಿಗೊಳಿಸಿ ಬೆನ್ನು ಹಿಂದುಗಡೆ ಬಂದು ಬಿಟ್ಟಿತ್ತು. ಗುಂಡು ತಗುಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಶರಣಬಸಪ್ಪನನ್ನು ಆತನ ಮನೆಯವರು ರಾತ್ರಿ 10 ಗಂಟೆ ಸುಮಾರಿಗೆ ಕಲಬುರಗಿ ನಗರದ ಯುನೈಟೆಡ್ ಆಸ್ಪತ್ರೆಗೆ ಕರೆತಂದರು. ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಅಹಮದ್ ಅಬ್ದುಲ್ ರಶೀದ್, ಅರವಳಿಕೆ ತಜ್ಞರಾದ ಡಾಕ್ಟರ್ ಸುದರ್ಶನ್ ಲಾಖೆ, ಡಾಕ್ಟರ್ ಗೌರಿಶಂಕರ್ ಮತ್ತು ಡಾಕ್ಟರ್ ಮಂಜುನಾಥ್ ರೆಡ್ಡಿ, ಡಾಕ್ಟರ್ ಲಿಯಾಕತ್ ಅಲಿ ತಕ್ಷಣವೇ ಶಸ್ತ್ರಚಿಕಿತ್ಸೆಗೆ ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡು ಸುಮಾರು 3 ತಾಸುಗಳವರೆಗೆ ಶಸ್ತ್ರಚಿಕಿತ್ಸೆ ನಡೆಸಿ ಯುವಕನ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿಕ್ರಮ್ ಎಸ್ ಸಿದ್ದಾರೆಡ್ಡಿ ತಿಳಿಸಿದ್ದಾರೆ. ಒಂದು ಕ್ರಿಟಿಕಲ್ ಗನ್ ಶಾಟ್ ಇಂಜುರಿ ಪೇಷಂಟ್ ಬಂದಿತ್ತು ನಮ್ಮ ಹಾಸ್ಪಿಟಲ್ ಫ್ಯೂ ವೀಕ್ಸ್ ಹಿಂದ್ಗಡೆ. ಸೊ ಅದನ್ನು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ಬಶೀರ್ ಸರ್ಜನ್ ಅವರು ಆಪರೇಟ್ ಮಾಡಿದರು. ಚೀಫ್ ಇಂಟೆನ್ಸಿವಿಸ್ಟ್ ಆದಂಥ ಡಾಕ್ಟರ್ ಸುದರ್ಶನ್ ಲಾಖೆ ಮತ್ತು ಡಾಕ್ಟರ್ ಗೌರಿಶಂಕರ್ ಇವರು ಆ ಪೇಷಂಟ್ ಬಂದಾಗ ಲೈಫ್ ಸೇವಿಂಗ್ ಮೆಷರ್ಸು ಮತ್ತು ಪ್ರೀ ಆಪ್ ಮತ್ತು ಪೋಸ್ಟ್ ಆಪ್ ಕೇರ್ ನೋಡ್ಕೊಂಡಿರುತ್ತಂಥ ಟೀಮ್ ಇದು. ಆಸ್ಪತ್ರೆಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಹೊಟ್ಟೆಯೊಳಗಿಂದ ಗುಂಡು ದೇಹದ ಒಳ ಅಂಗಗಳಾದ ದೊಡ್ಡ ಕರಳು, ಸಣ್ಣ ಕರಳು ಮತ್ತು ಪಿತ್ತಕೋಶವನ್ನು ಘಾಸಿಗೊಳಿಸಿ ಬೆನ್ನಿನ ಹೊರಭಾಗದಲ್ಲಿ ಬಂದಿದ್ದರಿಂದ ಶಸ್ತ್ರಚಿಕಿತ್ಸೆ ನೆರವೇರಿಸಿ ಯುವಕನನ್ನು ಬದುಕಿಸುವುದು ತುಂಬಾ ಕಷ್ಟಕರವಾಗಿತ್ತು. ಆಸ್ಪತ್ರೆಯ ವೈದ್ಯರ ತಂಡ 45 ನಿಮಿಷಗಳ ಒಳಗೆ ಶಸ್ತ್ರಚಿಕಿತ್ಸೆಗೆ ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನೆರವೇರಿಸುವುದರ ಮೂಲಕ ಯುವಕನ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿದೆ. ಕಲಬುರಗಿಯಲ್ಲಿ ಇಂತಹದೊಂದು ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಿಭಾಯಿಸುವುದು ಕಷ್ಟವಾಗಿತ್ತು. ಆದರೆ ಆಸ್ಪತ್ರೆಯ ವೈದ್ಯರ ತಂಡ ಇದನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ತಿಳಿಸಿದರು. ಯುವಕನಿಗೆ 45 ದಿನಗಳಿಂದ ಚಿಕಿತ್ಸೆ ನೀಡಲಾಗುತ್ತಿದ್ದು ಈಗ ಗುಣಮುಖವಾಗಿದ್ದಾನೆ. ಹಗುರವಾದ ಆಹಾರ ಸೇವಿಸುತ್ತಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡಲಾಗುವುದು ಎಂದು ತಿಳಿಸಿದರು. The immediate management, what's the thing what we do here? The immediate management is to rescue the patient. Management of the disease is different. That is immediate, that what we say is the moment you receive the patient, you stabilize the patient. Stabilize ಅಂದರೆ ಅವರಿಗೆ ಬಿ ಪಿ ನಾರ್ಮಲ್ ಮಾಡಬೇಕು, ಸ್ಯಾಚುರೇಷನ್ ರೆಗ್ಯುಲರ್ ಆಗಬೇಕು, ಬಿ ಪಿ ಇಂಪ್ರೂವ್ ಆಗಬೇಕು, ಪಲ್ಸ್ ರೇಟ್ ಕಡಿಮೆ ಆಗಬೇಕು, ಪೇನ್ ಮ್ಯಾನೇಜ್ಮೆಂಟ್ ಕಡಿಮೆ ಆಗಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಟ್ರಾಮಾ ಪೇಷಂಟ್ಸ್. What we say as first golden hour ಅಂತ ಹೇಳ್ತೀವಿ. Anyway, he has presented after 3 hours of it. Still he was able to hold the vitals because he is very young. As the age advances, the capacity to hold all these things will not be there. So when he presented, Dr. Gauri Shankar was there in the ICU, and immediately he attended the patient. He is the intensivist. We have a group of intensivist team is there. Immediately attendment will be there. He attended the patient. Immediately the IV line was started. One person will be doing the resuscitation part, that is maintaining his blood pressure. IV line will start, oxygen support is given, IV antibiotics, IV analgesic, that's the pain management is started. And immediately blood sample was taken, sent for evaluation, blood grouping and cross matching was done, and immediately blood transfusion was started. This was done within half an hour, 45 minutes of the admission of the patient. After initial stabilization, the X-ray was done which is showing the bullet, that's all. That was showing the bullet in the back part of the abdomen. This is not the this thing like on which we can operate, because when we palpated the patient, the bullet was visible on the back. Bullet was seen on the back. The abdomen injury the patient sustained was this. This is the wound of entry. That is where the entry wound was there. The exit wound was exactly on the back of it. It was, means the bullet has not come out. Bullet didn't come out. It was in the abdomen only. It was in the skin plane, just behind the skin. This is the back of it. I had taken the incision to open and remove the blood. So immediately after stabilization, the patient was sent for CT scan. CT scan, what they do is like the total evaluation, like what are the extent of injuries, any damage agide anta. It has gone through the stomach. ಇದು ಆಂಟ್ರಮ್ ಅಂತ ಹೇಳ್ತೀವಿ. ಇಲ್ಲಿಂದ ಬಂದು ಇದು ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ.
more than half of the circumference of the duodenum. ಈ ಭಾಗ ಇದು ಹೋಗ್ತಂತ it has gone the inferior vena cava here. It has gone like this by the side of it. ಹಿಂದೆ ಮಸಲ್ ಇಂದ ಹೋಗಿ ಹೊರಗೆ ಸ್ಕಿನ್ ಹಿಂದೆ ಇದೆ, ವರ್ಟಿಬ್ರಸ್ ಅಂತ ಹೇಳ್ತೀವಿ, ಟ್ರಾನ್ಸ್ಫರ್ಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಲ್ಲಿ ಹಿಟ್ ಮಾಡಿ ಫ್ರಾಕ್ಚರ್ ಆಗಿರ್ಬೋದು, ಅದ್ರ ಪಕ್ಕಕ್ಕೆ ಕುಂತದೆ. ಯು ಕ್ಯಾನ್ ಏಬಲ್ ಟು ಫೀಲ್ ದ ಬ್ಲಡ್ ಫ್ರಮ್ ಔಟ್ ಸೈಡ್. ಯು ಆರ್ ಏಬಲ್ ಟು ಫೀಲ್. ಈಗ ಅದು ಪಾಸ್ ಆಗೋ ಟೈಮಲ್ಲಿ ಸ್ಪೈನಲ್ ಕೂಡ ನಿಮಗೆ ಹತ್ತಿರದಲ್ಲಿ ಇರುತ್ತೆ. ಸ್ಪೈನ್ ಈಸ್ ಎಕ್ಸಾಕ್ಟ್ಲಿ ಬಿಹೈಂಡ್ ದಿಸ್. ಇಟ್ ಇಸ್ ಎಕ್ಸಾಕ್ಟ್ಲಿ ಬಿಹೈಂಡ್ ದಿಸ್. ಬ್ಲಡ್ ಹೋಗಿರೋದು ಟ್ಯಾಂಜೆಂಟ್, ಹಿಂಗೆ ಹೋಗಿಲ್ಲ ಸರ್. ಇಟ್ ಹ್ಯಾಸ್ ಗಾನ್ ಲೈಕ್ ದಿಸ್. ಇಫ್ ಯು ಸಿ ದ ಎಂಟ್ರಿ wound, anyway, I am not expert for the forensic expert to say exactly how to say that what is the entry wound or exit wound. This is the wound. You can see the brushing is like this. The brushing is like this. It's not just by the side, this thing. Immediately point blank range hangila anta illa. It has gone like this. It was here. Bullet was here. Pushed here. We are able to feel this. ಶಸ್ತ್ರಚಿಕಿತ್ಸೆ ನೆರವೇರಿಸಿದ ಸರ್ಜನ್ ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ರಶೀದ್, ಡಾಕ್ಟರ್ ಸುದರ್ಶನ್ ಲಾಖೆ, ಡಾಕ್ಟರ್ ಗೌರಿಶಂಕರ್ ಸೇರಿದಂತೆ ಮತ್ತಿತರರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಎಸ್ವಿಸಿ ಬ್ಯಾಂಕ್ಗೆ ಡಿಜಿಟಲ್ ಉಪಕ್ರಮಕ್ಕಾಗಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ವತಿಯಿಂದ ನ್ಯಾಷನಲ್ ಪೇಮೆಂಟ್ ಎಕ್ಸಲೆನ್ಸ್ ಅವಾರ್ಡ್ ರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ. ಈ ಹಿಂದೆ ಶ್ಯಾಮರಾವ್ ವಿಠಲ್ ಕೋಆಪರೇಟಿವ್ ಬ್ಯಾಂಕ್ ಎಂದು ಹೆಸರಾಗಿದ್ದ ಎಸ್ವಿಸಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ಗೆ ತನ್ನ ಡಿಜಿಟಲ್ ಉಪಕ್ರಮಕ್ಕಾಗಿ ರಾಷ್ಟ್ರೀಯ ಉತ್ಕೃಷ್ಟ ಪ್ರಶಸ್ತಿ ಲಭಿಸಿದೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ವತಿಯಿಂದ 2017ನೇ ಸಾಲಿಗಾಗಿ ಪ್ರತಿಷ್ಠಿತ ನ್ಯಾಷನಲ್ ಪೇಮೆಂಟ್ಸ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನ ಎಸ್ವಿಸಿ ಬ್ಯಾಂಕಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ಪೇಮೆಂಟ್ ಸಿಸ್ಟಮ್ ನಲ್ಲಿನ ಅತ್ಯುತ್ತಮ ಕೆಲಸಕ್ಕಾಗಿ ನೀಡಲಾಗುತ್ತದೆ. ಎಸ್ವಿಸಿ ಬ್ಯಾಂಕಿಗೆ ಎನ್ಎಫ್ಎಸ್ ಎಟಿಎಂ ನೆಟ್ವರ್ಕ್ ಮತ್ತು ಸಿಟಿಎಸ್ ನಲ್ಲಿನ ತನ್ನ ಉತ್ಕೃಷ್ಟ ಕೆಲಸಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಎಸ್ವಿಸಿ ಬ್ಯಾಂಕಿಗೆ 100 ವರ್ಷಗಳ ಇತಿಹಾಸವಿದೆ. 1906ರಲ್ಲಿ ರಾವ್ ಬಹದ್ದೂರ್ ಶ್ರೀಪಾದ್ ಸುಬ್ಬರಾವ್ ತಲ್ಮಕಿಯವರು ಈ ಸಹಕಾರಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದರು. ಸದ್ಯ ಇದು ಭಾರತದ 3 ಉತ್ಕೃಷ್ಟ ಸಹಕಾರಿ ಬ್ಯಾಂಕುಗಳ ಪೈಕಿ ಒಂದೆನಿಸಿಕೊಂಡಿದೆ. ಈ ಭವ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಮುಂಬೈ ನಗರದ ತಾಜ್ ಲ್ಯಾಂಡ್ ಎಂಡ್ಸ್ ನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆರ್ಬಿಐನ ಡೆಪ್ಯೂಟಿ ಗವರ್ನರ್ ಬಿಪಿ ಕೋಣುಂಗೋ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಎನ್ಸಿಪಿಐನ ಅಧ್ಯಕ್ಷರಾದ ಬಿಸ್ವಾ ಮೋಹನ್ ಮಹಾಪಾತ್ರ, ಎನ್ಸಿಬಿ ಬ್ಯಾಂಕ್ನ ವ್ಯವಸ್ಥಾಪಕ ಸಂಚಾಲಕರಾದ ಅಜಿತ್ ವೇಣುಗೋಪಾಲನ್, ಎಸ್ವಿಸಿ ಬ್ಯಾಂಕ್ನ ಐಟಿ ಎಜಿಎಂ ಸಚಿನ್ ನಾಡಕರ್ಣಿ, ಆರ್ಬಿಐನ ಡೆಪ್ಯೂಟಿ ಗವರ್ನರ್ ಬಿಪಿ ಕಾನೂನ್ಗೋ, ಎಸ್ವಿಸಿ ಬ್ಯಾಂಕಿನ ಎಜಿಎಂ ಆಪರೇಷನ್ಸ್ ಶ್ರೀಮತಿ ಸ್ಮಿತಾ ಸರ್ಕುಂಡ್, ಐಬಿಎನ ಮುಖ್ಯ ಕಾರ್ಯಕಾರಿ ವಿಜಿ ಕನ್ನನ್, ಐಡಿಆರ್ಬಿಟಿಎ ಸಂಚಾಲಕರಾದ ಎಸ್ ರಾಮಶಾಸ್ತ್ರಿ ಮತ್ತು ಎಸ್ವಿಸಿ ಬ್ಯಾಂಕಿನ ರಿಟೇಲ್ ಬ್ಯಾಂಕಿಂಗ್ ಪ್ರಮುಖರಾದ ರಾಕೇಶ್ ಸಿಂಗ್ ರವರು ಉಪಸ್ಥಿತರಿದ್ದರು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ.